ಒಂದು ಹಿಡ್ಕೊಂಡ್ರೆ ಎರಡು ಅಲ್ಲಾಡುತ್ತೆ ಏನದು? ಇದ್ರ ಬಗ್ಗೆ ನನ್ನೇನು ಕೇಳ್ಬಿಡಿ, ನಂಗೆ ಗೊತ್ತಿಲ್ಲ. ನನ್ನ ಸ್ಟೇಟ್ ಅಂತಮ್ಮು ಅದೇ ಅಣ್ಣ 3 ಸಿಂಹ ಇರುತ್ತಲ್ಲ, ಅದೇ ಅಣ್ಣ 3 ಸಿಂಹ ಇರುತ್ತಲ್ಲ. ಈ ಬೇರೆ ಏನೇನೋ ಬರುತ್ತೆ ಕಣೋ ತಾಟು ತಲೆಯಲ್ಲಿ. BCA ಗೆದ್ರೆ ಹ್ಯಾಟ್ರಿಕ್, 3 ಸಲ ನಾವೇ ಗೆದ್ವಿ. 2 ವರ್ಷದಿಂದ BCA ಬಂದಿತ್ತು. ಮಂಡ್ಯದಿಂದ ಹಿಡಿದು ಇಂಡಿಯಾವರೆಗೂ ಇಲ್ಲಿಂದ ಮಾಡುವ ಪ್ರೀತಿಯ ನಮಸ್ಕಾರ. ಸೊ ಆಕ್ಚುಲಿ ತುಂಬಾ ದಿನಗಳ ನಂತರ ವ್ಲಾಗ್ ನ ಶೂಟ್ ಮಾಡ್ತಿದ್ವಿ. ಆಲ್ಮೋಸ್ಟ್ 1-2 ತಿಂಗಳಾಗಿತ್ತು ನಾವು ವ್ಲಾಗ್ ಅಪ್ಲೋಡ್ ಮಾಡಿ. ಲಾಸ್ಟ್ ಮಾಡಿದ್ದು 200K. ಎಸ್, ಇವಾಗ ರೆಗ್ಯುಲರ್ ಆಗಿ ವ್ಲಾಗೇ ಮಾಡ್ತಿಲ್ಲ. ಇವನಿಗೇನೋ ಹಿಂದೆ ನೋವು ಬಂದ್ಬಿಟ್ಟೈತಂತೆ, ಎಲ್ಲ ಇವನಿಂದಾನೆ. ಏನು ಅಪಾರ್ಥ ಮಾಡ್ಕೋಬೇಡಿ, ಹಿಂದೆ ಅಂತಂದ್ರೆ ಬೆನ್ನು ಬಂದ್ಬಿಟ್ಟು ಅದನ್ನೇ ಅಪ್ಪ ಹೇಳಿದ್ ನಾನು, ಬ್ಯಾಕ್ ಪೈನ್ ಅಂತ ಕನ್ನಡದಲ್ಲಿ. ಏನೇನೋ ಆಕ್ಚುಲ್ ಆಗಿ ಇವತ್ತು ನಾವು ಯಾವ ವ್ಲಾಗ್ ನ ಶೂಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಇವತ್ತು ನಮ್ಮ ಕಾಲೇಜ್ ನಲ್ಲಿ ಸ್ಪೋರ್ಟ್ಸ್ ಡೇ ಇದೆ. ಸೊ ನಾವೇನೇನು ಸ್ಪೋರ್ಟ್ಸ್ ಆಡ್ತೀವಿ, ಮತ್ತೆ ನಮ್ಮ ಟೀಚರ್ಸು ನಮ್ಮ ಫ್ರೆಂಡ್ಸ್ನೆಲ್ಲ ಪರಿಚಯ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಜೊತೆಗೆ ನಮ್ಮ ಟೀಚರ್ಸ್ಗೆ ಒಂದಷ್ಟು ಫನ್ನಿ ಕ್ವಶನ್ಸ್ನ ಕೇಳೋಣ ಅಂತ ಅನ್ಕೊಂಡಿದೀವಿ. ಈ ವ್ಲಾಗ್ ಕೊನೆವರೆಗೂ ನೋಡಿ, ಪಕ್ಕ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ನಮ್ಮ ಆಕಾಶು ಕಬಡ್ಡಿ ಕಬಡ್ಡಿ ಯಾವ್ದಕ್ಕೂ ಸೇರೋದು ಬೇಡ ಅಂತ ಅನ್ಕೊಂಡಿದೆ. ನಮ್ಮ ಆಕಾಶ ಹೇಳಿರೋದು ಬಂದಿರೋದು ಬೆನ್ನು ಇದ್ರು ಬಂದಿದ್ದೀನಿ. ಅದು ಫ್ರೆಂಡ್ಶಿಪ್ ಅಂತಂದ್ರೆ ಯಾವಾಗ್ಲೂ ನಮ್ಮ ಸ್ಟೇಟ್ ಆಂಥಮ್ ಯಾವುದು? ನನ್ನ ಸ್ಟೇಟ್ ಅಂತಮ್ಮು ಅದೇ ಅಣ್ಣ 3 ಸಿಂಹ ಇರುತ್ತಲ್ಲ, ಅದೇ ಅಣ್ಣ 3 ಸಿಂಹ ಇರುತ್ತಲ್ಲ. ಸ್ಟೇಟ್ ಆಂಥಮ್ ಅಲ್ಲೆಲ್ಲ 3 ಸಿಂಹ ಇರುತ್ತೆ. ಅದೇ ಅಣ್ಣ 3 ಸಿಂಹ ಇರುತ್ತಲ್ಲ ಅಣ್ಣ. ಸ್ಟೇಟ್ ಆಂಥಮ್ ಅದೇ ಚಕ್ರನಾ? ವೇಸ್ಟ್ ಕಾಣೋ ನೀನು ಕರ್ನಾಟಕದಲ್ಲಿ ಇರೋದು. ನಾಡಗೀತೆ ಯಾವುದು? ಇದು ಏನಪ್ಪ ಅದು, ಜೈ ಭಾರತ ಜನನಿಯ ತನುಜಾತೆ. ನಾನು ಅದನ್ನೇ ತಾನೇ ಕೇಳಿದ್ದು, ಸ್ಟೇಟ್ ಆಂಥಮ್ ಯಾವುದು ಅಂತ. ಜನಗಣಮನ. ಜನಗಣಮನ ಅಲ್ಲ, ಜಯ ಭಾರತ ಜನನಿಯ ತನುಜಾತೆ. ಹೇಳಿಲ್ವಾ ನೀವು ಸ್ಕೂಲಲ್ಲಲ್ವಾ? ಅದು ಇಂಗ್ಲಿಷ್ ಅಲ್ಲಿ ಕೇಳಿ ಹೇಳ್ತೀವಿ. ಒಪ್ಪ, ನಮ್ ಕರ್ನಾಟಕದ ನಾಡಗೀತೆ ಯಾವುದು ಅಂತ ಇಂಗ್ಲಿಷ್ ಅಲ್ಲಿ ಕೇಳ್ಬೇಕಾ ನೀವು? ಆಯ್ತು, ನಮ್ಮ ಸ್ಟೇಟ್ ಆಂಥಮ್ ಯಾವುದು? ನ್ಯಾಷನಲ್ ಆಂಥಮ್. ಸ್ಟೇಟ್ ಆಂಥಮ್ ಗೊತ್ತಿಲ್ಲ. ಅದು ಇಂಗ್ಲಿಷ್ ಅಲ್ಲಿ ಕೇಳಿ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಕೇಳಿ ಅಂದ್ರಲ್ಲ, ಇಂಗ್ಲಿಷ್ ಅಲ್ಲಿ ಕೇಳಿದ್ರೆ ಗೊತ್ತಿಲ್ಲ ಅಂತ ಇದ್ದೀರಾ? ಹೆಣ್ಮಗು ನಾಡಗೀತೆ ನ್ಯಾಷನಲ್ ಆಂಥಮ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕರ್ನಾಟಕ. ಏಯ್, ಆಚೆ ಇರೋರೆಲ್ಲ ಹೇಳಂಗಿಲ್ಲ, ತಪ್ಪು. ಕನ್ನಡ ಗೊತ್ತಿದ್ದಾರೆ ಕನ್ನಡ. ಹೇಳಿ, ಕರೆಕ್ಟ್ ಹೇಳು. ಗೊತ್ತಿದ್ದಾರೆ ಕನ್ನಡ, ಗೊತ್ತಿದ್ದಾರೆ ಕನ್ನಡ. ಹೆಚ್ಚೇವು ಚೇವು ಕನ್ನಡದ ದೀಪ, ಚೇವು ಕನ್ನಡದ ದೀಪ. ನೆನೆ ಸ್ಪೋರ್ಟ್ಸ್ ಶುರು ಮಾಡಕ್ಕೂ ಮುಂಚೆ ಈ ಸಾಂಗ್ ಹಾಕಿದ್ರು. ಸೊ ಎಲ್ಲರೂ ಅದನ್ನೇ ಹೇಳ್ತಾರೆ. ಆಕ್ಚುಲ್ ಆಗಿ ಅವ್ರು ಹೇಳಿದ್ ಕರೆಕ್ಟ್. ಸ್ಟೇಟ್ ಆಂಥಮ್ ಇಲ್ಲ, ಸಾರೆ ಜಹಾನ್ ಸೆ ಅಚ್ಚಾ ಇಟ್ ಇಸ್ ಇದು ಜಯ ಭಾರತೀಯ ಜನರಿಗೆ ಆಗ್ತದೆ. ಕರ್ನಾಟಕ ರಾಜ್ಯೋತ್ಸವ ಅದು. ಕನ್ನಡಿಗ ಒಂದೇ ಮಾತರಮ್ಮ. ಕನ್ನಡ ತಾಯಿ ಮಕ್ಕಳೆಲ್ಲ ಎತ್ಕೊಂಡ್ರಪ್ಪ, ಹೋಗ್ಮ ಪಾಸ್. ಜೈ ಭಾರತ ಜನನಿಯ ತನುಜಾತೆ, ಜೈ ಕರ್ನಾಟಕ ಮಾತೆ. ಸ್ಟೇಟ್ ಆಂಥಮ್ ಯಾವುದು? ನ್ಯಾಷನಲ್ ಆಂಥಮ್. ಜನಗಣಮನ. ಅದು ನ್ಯಾಷನಲ್ ಆಂಥಮ್. ಜಯ ಭಾರತ ಜನನಿಯ ತನುಜಾತೆ. ಕರೆಕ್ಟ್ ಆಗಿ ಹೇಳಿದ್ದು. ಇವ್ರು ಕರೆಕ್ಟ್ ಹೇಳಿದ್ದು. ನಾಡಗೀತೆ ಯಾವುದು? ನಾಡಗೀತೆ. ನಾಡಗೀತೆ ಯಾವುದು? ಕರ್ನಾಟಕದ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಜಯ ಭಾರತ ಜನನಿಯ ತನುಜಾತೆ, ಜಯ ಕರ್ನಾಟಕ ಮಾತೆ. ನೀವು ಬೆಂಗಳೂರಿಂದ ಗೋವಾಗೆ ಹೋಗ್ಬೇಕು ಅಂತಂದ್ರೆ ಫ್ಲೈಟ್ ಅಲ್ಲಿ 90 ಮಿನಿಟ್ಸ್ ಆಗುತ್ತೆ. ಬಟ್ ಗೋವಾ ಇಂದ ರಿಟರ್ನ್ ಬ್ಯಾಂಗ್ಳೂರ್ ಬರಬೇಕು ಅಂತಂದ್ರೆ 1.5 hour ಆಗುತ್ತೆ. ಯಾಕೆ? ಹೋಗಕ್ಕೆ 90 ಮಿನಿಟ್ಸ್. ಹೋಗೋವಾಗ ಎಲ್ರು ಆರಾಮ ಇರ್ತಾರೆ, ಬರ್ತಾ ಟೈಟ್ ಆಗಿರ್ತಾರೆ ಎಲ್ರು. ಪೈಲಟ್ ಡ್ರಿಂಕ್ಸ್ ಮಾಡ್ಬಿಟ್ಟಿರ್ತಾರೆ ಎತ್ತೈತಾಗ ಓಡಿಸ್ಕೊ ಬರಕ್ಕೆ. ಯಾರು ಗೊತ್ತು, ಮಾಡಿರ್ಬೋದು. ಸಿಂಪಲ್ ಆನ್ಸರ್. ಏನ್ ರೋಡ್ ಅಲ್ಲ, ಫ್ಲೈಟ್ ಎಲ್ಲಿ ರೋಡಲ್ಲಿ ಬರ್ತೇನೋ. ಅದು ಲೇಟ್ ಆಗುತ್ತೇನೋ. ಏನಕ್ಕೆ? ರಿಟರ್ನ್ ಫ್ಲೈಟ್ ನೋ, ಲೇಟ್ ಆಗುತ್ತೆ. ರಿಟರ್ನ್ ಫ್ಲೈಟ್ ಆದ್ರೆ ಎಂತಕ್ಕೆ ಲೇಟ್ ಆಗುತ್ತೆ? ರಿಟರ್ನ್ ಫ್ಲೈಟ್ ಅಂದ್ರೆ ರಿಟರ್ನ್ ತಗೊಂಡ್ ಬರ್ಬೇಕಲ್ಲ ವಾಪಸ್. ರಿವರ್ಸ್ ತಗೊಳಕ ತಗೊಂಡ್ ಬರ್ಬೇಕಲ್ಲ, ಅದಕ್ಕೆ. ಅಲ್ಲಿ ಎಲ್ಲಾರ ಏನಾರ ಮಾಡ್ಕೊಂಡು, ಏನ್ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ನಿಧಾನಕ್ಕೆ ಬರೋದಕ್ಕೆ. ನಿಮ್ ಪ್ರಕಾರ 1.5 hour ಎಷ್ಟು ಮಿನಿಟ್ಸ್ ಇರುತ್ತೆ? ಇಲ್ಲ ಅಣ್ಣ, ಒಳಗಡೆ ಫ್ಲೈನ್ ಓಡ್ಸೋನು ಕರೆಕ್ಟಾಗಿ ಓಡ್ಸಲ್ಲ, ಅದಕ್ಕೆ ಬರಲ್ಲ. ಈ ಕಡೆಯಿಂದ ಅವನೇ ಓಡಿಸ್ಕೊಂಡು ಹೋಗಿರ್ತಾನೆ ಅನ್ಕೋ. ಆ ಕಡೆಯಿಂದ ಬೇರೆ ಓಡಿಸ್ಕೊಂಡ್ ಇಲ್ಲ, ಅವನೇ ಬರ್ತಾನೆ. ಗೊತ್ತಿಲ್ಲ ನಮ್ಗೆ.
1.5 hours ಎಷ್ಟು ಮಿನಿಟ್ಸ್ ಇರುತ್ತೆ ನಿಮ್ಮ ಪ್ರಕಾರ? ಸೇಮ್ ಅಣ್ಣ ಸೇಮೇ. ಎಷ್ಟು? 1 hour 30 minutes ಇರುತ್ತೆ. 1 hour 30 minutes. ಟೋಟಲ್ ಎಷ್ಟು ಮಿನಿಟ್ಸು? ಟೋಟಲ್ 60-90. ಪೈಲಟ್ ಯಾಕೋ ನಿಧಾನ ಕೊಡಿಸ್ತಿರ್ಬೋದು. ಅದೇ ಗೋವಾದಿಂದ ಬರ್ಬೇಕಾದ್ರೇನೆ ಯಾಕೆ 1.5 hours ಆಗುತ್ತೆ? ಅಲ್ಲಿ ಬೀಚಲ್ಲಿ ಎಲ್ಲರೂ ನೋಡ್ಕೊ ಬರ್ಬೇಕಲ್ಲ. ಬೀಚಲ್ಲಿ 1.5 hours ಎಷ್ಟು ಮಿನಿಟ್ಸ್ ನಿಮ್ಮ ಪ್ರಕಾರ? 1.5 hour 1 hour 1 hour ಅಂತೆ. ತಿಂಡಿ ಎಲ್ಲ ಮಜಾ ಮಾಡ್ಕೊಂಡು ಬರಕ್ಕೆ ಲೇಟ್ ಆಗುತ್ತೆ. ಅಲ್ಲ ಅಲ್ಲಿ ಬಿಟ್ಬಿಡ್ತಾರೆ, ಬಟ್ ಅಲ್ಲಿ ಬರೋಕೆ 1.5 hours ಆಗುತ್ತೆ. ನಾವು ನಡ್ಕೊಂಡು ಬರ್ಬೇಕಲ್ವಾ? ಫ್ಲೈಟ್ ಅಲ್ಲೇ ಬರಬೇಕು. ಫ್ಲೈಟ್ ಅಲ್ಲಿ ಬಂದು ಅಲ್ಲಿ ಗೋವಾ ನೋಡಿ ಸುಸ್ತಾಗ್ಬಿಟ್ಟಿರ್ತಾರಾ? ಸುಸ್ತಾಗ್ಬಿಟ್ಟಿರ್ತೀವಿ, ಅಲ್ಲಿಂದ ನಡ್ಕೊಂಡು ಬರ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ನಿಮ್ಮ ಪ್ರಕಾರ 1.5 hours ಎಷ್ಟು ಮಿನಿಟ್ಸು? 1.5 hours ಎಷ್ಟು ಮಿನಿಟ್ಸ್? ಸಹನಾ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನಿನ್ನ ಕೇಳ್ತಿರೋದು ನಾನು. ನನ್ನ ಹೆಸರು ಸಹನಾ, ಅವರ ಹೆಸರು ಸಹನಾನೇ, ಅವ್ರು ಕೇಳಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಯಾಕಂದ್ರೆ 60 minutes ಮತ್ತೆ ಹಾಫ್ ಅನ್ ಅವರ್ ಅಲ್ಲಿ 30 minutes ಇರುತ್ತೆ. ಅದನ್ನ ಕಂಬೈನ್ ಮಾಡಿದ್ರೆ 90 minutes. ಕರೆಕ್ಟ್ ಆಗಿ ಹೇಳ್ಬಿಟ್ರು. 50 rupees ನೋಟ್ ಮೇಲೆ ಇರುವಂತ ಈ ಚಿತ್ರ ಯಾವುದು? ಗಾಂಧೀಜಿ. ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ಗಾಂಧೀಜಿನಾ? ಹಂಪಿ ನಗರ್ ಎಲ್ಲಿರೋದು? ಹಂಪಿ ನಗರ್ ಕರ್ನಾಟಕದಲ್ಲಿ ಎಲ್ಲಿ? ಎಲ್ಲಿರೋದು? ಹಂಪಿ ಮೈಸೂರು ಅಲ್ಲ, ಬೇರೆ ಏನೋ ಹೇಳಿದ್ರಿ. ದಿಲ್ಲಿ. ಡಿಲ್ಲಿ ಕರೆಕ್ಟ್. ಡಿಲ್ಲಿ ಕರೆಕ್ಟ್. ಹಂಪಿ ಪಕ್ಕ. ಎಲ್ಲಿರೋದು ಇದು? ಇದು ಮಂಡ್ಯ. ನಿನ್ ಪ್ರಕಾರ ಎಲ್ಲಿರೋದು? ಬೇಲೂರು ಅನ್ಸುತ್ತೆ. ರಥ. ಯಾವ ರಥ? ಜೋರಾಗಿ ಆನ್ಸರ್ ಮಾಡಿ. ರಥ. ಯಾವ ರಥ? ಎಲ್ಲಿರೋದು ಇದಾಯ್ತು? ಈ ಪ್ಲೇಸ್ ನೋಡಿದ್ದೀರಾ? ವಿಧಾನಸೌಧ. ಅಲ್ಲ, ನೀವು ಚಾರಿಯಟ್. ಎಲ್ಲಿರೋದು? ಶಿವಮೊಗ್ಗ. ಈ ಚಿತ್ರ ಯಾವುದು? ಆಪ್ಷನ್ ಇಲ್ವಾ? ಆಪ್ಷನ್ ಎಲ್ಲ ಇಲ್ಲ. ಏನ್ ಕನ್ನಡದ ಕೋಟ್ಯಾಧಿಪತಿ ಮಾಡ್ತಾ ಇದೀವ ನಾವು? ಹೇಳು. ಹತ್ರ ಇಟ್ಕೊಳ್ಳಿ ಮೈಕ್. ನನ್ ಕೈ ನಡ್ತೀರ, ಹೇಳು. ಹಂಪಿ ನಗರ್ ಸ್ಟ್ಯಾಚ್ಯೂ. ಎಲ್ಲಿರೋದು ಇದು? ವಿಜಯನಗರ ಬಸ್ ಸ್ಟಾಪ್ ಹತ್ರ. ಕರ್ನಾಟಕ ಹಂಪಿ. ಓಕೆ, ಗೆಸ್ ಮಾಡಿದ್ರಾ? ಓಕೆ, ನೆಕ್ಸ್ಟ್ ಕ್ವಶನ್. ಅದು ಬಾಹುಬಲಿ. ಬಾಹುಬಲಿ ಫಿಲಮ್ ಅಲ್ಲಿ ಅಂತಿರೋದು ಇದು. ಹಂಪಿಯಲ್ಲಿರೋದು ಹೆಸರು ನೋಡಿದ್ದೀರಾ? ಏನು? ಈ ಚಿತ್ರ ನೋಡಿದ್ದೀರಾ? ನಿಮ್ ಪ್ರಕಾರ ಹಂಪಿನ ಇದು? ಮತ್ತೆ ಗೊತ್ತಿಲ್ಲ ನಂಗೆ, ಅಟ್ಲೀಸ್ಟ್ ಗೆಸ್ ಮಾಡಬೇಕು. ಆಯ್ತು, ಎಲ್ಲಿರ್ಬೋದು ಹಂಪಿ? ಮೈಸೂರು. ಇದು ಯಾವ್ದು ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅಲ್ಲಿಂಗೆ ಕಳ್ತಾರ. ದೇವಸ್ಥಾನಕ್ಕೆ ಹೋಗಿದ? ದೇವಸ್ಥಾನ ಅಂತೆ. ಚಿತ್ರ ತೋರಿಸ್ತಿದ್ದೀನಿ. ಹೊಸಪೇಟೆ ತಾನೇ ಇರೋದು. ಅಲ್ಲೇ ಇರೋದು ಹೊಸಪೇಟೆಲಿ. ಇದು ಹಂಪಿ. ಲಾಸ್ಟ್ ಕ್ವಶನ್. ಇದು ಮ್ಯಾಥ್ಸ್ ಕ್ವಶನ್ ಆಗಿರುತ್ತೆ, ಕರೆಕ್ಟಾಗಿ ಆನ್ಸರ್ ಮಾಡಬೇಕು. 2000 + 40 ಎಷ್ಟು? 2000 ಪ್ಲಸ್ ಸ್ಪೀಡಾಗಿ ಆನ್ಸರ್ ಮಾಡಬೇಕು. 2040 + 40 ಪ್ಲಸ್ 2080 + 20 ಪ್ಲಸ್ 20 2100. ಇಲ್ಲ, ಅಲ್ಲ 3000. + 10 ಪ್ಲಸ್ 10 3010 + 20 3020 + 80 ಪ್ಲಸ್ 80 3090 + 20 ಪ್ಲಸ್ 20 4010. ಕರೆಕ್ಟ್ ಕಣೋ, ಫಸ್ಟ್ ರ್ಯಾಂಕ್ ನೀನು. 3000 + 40 ಎಷ್ಟು? 3040 + 40 3480. 3480 3080 + 20 4000. ಓಕೆ, + 60 4060 + 40 4090 + 10 + 10 5000. ಓಕೆ, ನೆಕ್ಸ್ಟ್ ನೀವು 4000 + 60 4060 + 40 5000. ಒಂದೊಂದು ಮುತ್ತು ಕಡೆ
ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. 3000 + 60 ಎಷ್ಟು? ಜೋರಾಗಿ ಆನ್ಸರ್ ಮಾಡಬೇಕು. 3060 + 20 3080 + 20 3100 ಸೈನ್ಸ್ ಸ್ಟೂಡೆಂಟಾ ನೀವು? ಮತ್ತೆ ಸೈನ್ಸ್ ತಗೋಬೇಕು ತಾನೆ? ಓ ನಾಗರಾಜು ಕಬಡ್ಡಿಗೆ ರೆಡಿ ಆಯ್ತವನೆ ಹೊಡ್ಸ್ಕೊಂಡು. ಇಷ್ಟೆಲ್ಲ ಬಿಲ್ಡಪ್ ಕೊಡ್ತವನೆ, ಅದು ಯಾವ ರೇಂಜಿಗೆ ಆಡ್ತಾನೆ ನೋಡೋಣ. ಲಾಸ್ಟ್ ಟೈಮ್ ಸೋತಿದೀವಿ, ಈ ಸತಿ ಲಾಸ್ಟ್ ಟೈಮ್ ಫಸ್ಟ್ ಸೆಮ್ ಅವ್ರ ಜೊತೆ ಸೋತೋದ್ರು. ಫಸ್ಟ್ ಸೆಮ್ ಇನ್ನೇನು ಫೈನಲ್ ಇಯರ್ ಗೆದ್ದಿರೋದು. ಈ ಸಲ ಏನಾಗುತ್ತೆ ಗೊತ್ತಿಲ್ಲ, ಗೆಲ್ಬೇಕು ಅಂತ ಅನ್ಕೊಂಡಿದೀವಿ. ಅವ್ರು ಗೆದ್ರು ಒಂದೇ, ನಾವು ಗೆದ್ರು ಒಂದೇ, ನಮ್ ಕಾಲೇಜ್ ಗೆಲ್ಲುತ್ತೆ ಅಷ್ಟೇ. ಇವನಿದ್ರೆ ಗೆಲ್ಲಲ್ಲ ನೋಡೋಣ. ಸೊ ನಾನು ಹೇಳ್ಕೊಟ್ಟಿರಂಗೆ ಆಡ್ರಿ, ಯಾರು ಭಯ ಬೀಳ್ಬೇಡಿ, ಗೊತ್ತಾಯ್ತಲ್ವಾ? ಯುದ್ಧ ಸಾರೋಕ್ಕೂ ಮುಂದ ನಿಮ್ಮ ಅಪ್ಪಣೆ ಪಡಿಬೇಕಂತ ಬಂದಿ. ನಮ್ ನೀವು ಮಾಡ್ಬಿಡಿ. ಕಾಲು ಬಿಡು. ನಮ್ದೇ ಇವತ್ತು ಆಕಾಶ್ ಕಾಲ್ಸು ಪೂರ್ಗ ಬಂದ್ಬಿಟ್ಟವನೆ. ಹೋಗಿದ ತಕ್ಷಣ 5 ಜನ ನೋಡ್ಕೊಬೋದು. ಮಲ್ಗೆ ಇಡ್ಲಿ ಅಂತ ಮಲ್ಗೆ ಊದ್ಬಿಟ್ಟವನೆ. ಸೊ ಫೈನಲಿ ಗೆದ್ಬಿಟ್ಟು ಡೆಟಾಲ್ ಹಾಕ್ಸ್ಕೊತಾನೆ ನಾಗರಾಜು. ಬೆನ್ನು ಅಂತಂದ್ರೆ ಬೆನ್ ಮೇಲೆ ಬೀಳ್ತಿದ್ರು ಎಲ್ಲರೂ. ಇವಾಗ ನಾನೇನಾರು ಹುಷಾರ್ ತಪ್ಪಿದ್ರೆ ನಮ್ಮವ್ವ ಅದ್ರಲ್ಲೇ ಹೊಡಿಯೋದು. ಆಲ್ಮೋಸ್ಟ್ ಎರಡು ಸಲ ವಿನ್ ಆಗಿದೀವಲ್ಲ ನಾವು. 3 ಸಲನೂ ವಿನ್ ಆಗಿದೀವಿ. 2 ಸತಿ ಫಸ್ಟ್, 1 ಸತಿ ಮಾತ್ರ ಸೆಕೆಂಡ್ ಮಾತ್ರ. ಲಾಸ್ಟ್ ಟೈಮ್ ಸೋತೋಗ್ಬಿಟ್ಟಿದ್ರು, ಸೆಕೆಂಡ್ ಪ್ಲೇಸ್ ಬಂದಿದ್ರು. ಈ ಸತಿ ಫಸ್ಟ್ ಎಲ್ಲ ನಾನು ಹೋದ್ ಸತಿ ಆಡಿರ್ಲಿಲ್ಲ, ಅದಕ್ಕೆ ಕಾಲ್ ಸುಪ್ ಕುಡ್ದಿರ್ಲಿಲ್ವಲ್ಲ, ಅದಕ್ಕೆ ಇವಾಗ ಸ್ಟೂಡೆಂಟ್ಸ್ಗೆ ಕ್ವಶನ್ ಕೇಳಿದ್ದಾಯ್ತು. ಇವಾಗ ಟೀಚರ್ಸ್ ಕ್ವಶನ್ ಕೇಳೋಣ ಅಂತ ಹೋಗ್ತಾ ಇದ್ದೀವಿ. ಒಂದಷ್ಟು ಫನ್ನಿ ಕ್ವಶನ್ಸ್ ರೆಡಿ ಮಾಡ್ಕೊಂಡಿದ್ದೀವಿ. ಅವ್ರು ಆನ್ಸರ್ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಬನ್ನಿ ಹೋಗ್ಬಿಟ್ಟು ಕೇಳೋಣ. ಸರ್ ಫಸ್ಟ್ ಕ್ವಶನು, 1 ಹಿಡ್ಕೊಂಡ್ರೆ 2 ಅಲ್ಲಾಡುತ್ತೆ ಏನದು? ಇಷ್ಟೊಂದು ಥಿಂಕ್ ಮಾಡ್ತಿದ್ದೀರಾ? ಈ ಬೇರೆ ಏನೇನೋ ಬರುತ್ತೆ ಕಣೋ ತಾಟು ತಲೆಗೆ. ಸಿಂಗಲ್ ಮೀನಿಂಗ್. ಹಾಂ, ಇದೆಲ್ಲ ನೀವು ನೋಡಿದ್ದೀರಾ? ಮೇ ಬಿ ನೀವು ಇಟ್ಕೊಂಡಿರ್ಬೋದೇನೋ. 1 ಇಟ್ಕೊಂಡ್ರೆ 2 ಅಲ್ಲಾಡುತ್ತೆ. ಏನದು ಅಲ್ಲಾಡೋದು? ಗಂಟೆ ಏನ್ ಗಂಟೆ? ತಕಡಿ. ನೆಕ್ಸ್ಟ್ ಕ್ವಶನ್, ಹುಡುಗಿರ ಹತ್ರ ಇದಿರಲ್ಲ ಬಟ್ ಇದನ್ನ ತಿನ್ನಕ್ ಅವ್ರಿಗೆ ಇಷ್ಟ, ಏನದು? ಹುಡುಗಿರ ಹತ್ರ ಅದಿರಲ್ಲ, ತಿನ್ನೋದಕ್ಕೆ ಇಷ್ಟ. ಲೇಡೀಸ್ ಫಿಂಗರ್. ಅವ್ರ ಹತ್ರ ಇರುತ್ತೆ, ಇರಲ್ಲ ಅವ್ರ ಹತ್ರ, ಅದಿರಲ್ಲ. ಸರ್ ನಿಮ್ಮ ಪ್ರಕಾರ? ಹುಡುಗಿರ ಹತ್ರ ಅದು ಇರಲ್ಲ, ಆದ್ರೂ ಅದು ಅವ್ರಿಗೆ ತಿನ್ನಕ್ ಆಸೆ. ಹುಡುಗರು ತಲೆ ಏನ್ ಸರ್ ಎಲ್ಲ ಕರೆಕ್ಟಾಗಿ ಹೇಳ್ತಿದ್ದೀರಾ? ಲಾಸ್ಟ್ ಕ್ವಶನ್, ಹಾಕ್ಬೇಕಾದ್ರೆ ನೋವಾಗುತ್ತೆ ಬಟ್ ಹಾಕಾದ್ಮೇಲೆ ಖುಷಿ ಆಗುತ್ತೆ, ಏನದು? ಇದ್ರ ಬಗ್ಗೆ ನನ್ನೇನು ಕೇಳ್ಬಿಡಿ, ನಂಗೆ ಗೊತ್ತಿಲ್ಲ. ಒಂದೇ ಹುಡುಗಿರಿಗೆ ಕೈ ತೊಡ್ಸೋ ಬಳೆ, ಇಲ್ಲ ಅಂದ್ರೆ ಕಿವಿಗೆ ಹಾಕೋ ಕಿವಿ ಓಲೆ. ಬಳೆ. ಸೊ ಚೆನ್ನಾಗಿ ವ್ಲಾಗ್ ಮಾಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಹಿಂಗೆ ಬೆಳೀರಿ. ನೀವೆಲ್ಲ ತುಂಬಾ ಚೆನ್ನಾಗಿ ಬೆಳಿಬೇಕು. ಎಲ್ಲ ನಿಮ್ಮ ಇಲ್ಲ ಆಶೀರ್ವಾದ ಅಂತಲ್ಲ, ಇಟ್ ಇಸ್ ಯುವರ್ ಹಾರ್ಡ್ ವರ್ಕ್. ಸೊ ಹಾರ್ಡ್ ವರ್ಕ್ಗೆ ಯಾವತ್ತಿದ್ರೂ ಸಕ್ಸಸ್ ತಂದೇ ತರುತ್ತೆ. ಸೊ ನಾವೆಲ್ಲರೂ ವಿ ವಿಶ್ ಯು ವೆರಿ ಗುಡ್ ಲಕ್. ನಿಮ್ಮ ವ್ಲಾಗ್ಸ್ ನೋಡ್ತಾ ಇರ್ತೀವಿ, ತುಂಬಾ ಇಷ್ಟ ಆಗುತ್ತೆ. ನಮ್ಮ ಸ್ಟೂಡೆಂಟ್ಸ್ ವ್ಲಾಗ್ ಮಾಡ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ. ನಾಳೆ ಎಲ್ಲೋ ನೀನು ತುಂಬಾ ದೊಡ್ಡ ಸ್ಟಾರ್ ಆದ್ಮೇಲೆ ಹೇಳ್ಕೊಳಕ್ ನಮಗೂ ಒಂಥರ ಖುಷಿ. ಆಲ್ ದ ವೆರಿ ಬೆಸ್ಟ್. ಎಲ್ಲ ಸ್ಟೂಡೆಂಟ್ಸ್ ಕಡೆಯಿಂದ ವ್ಯೂವರ್ಸ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ಬಿಡಿ. ಲಾಸ್ಟ್ ಟೈಮ್ ಸಬ್ಸ್ಕ್ರೈಬ್ ಸಿ ಆಲ್ ವ್ಯೂವರ್ಸ್, ಸಿ ಕೈಂಡ್ಲಿ ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಟೈಮ್ ಹಂಗೆ ಹೇಳಿದ್ದೆ. ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಕಂಟೆಂಟ್ ಕೊಡ್ತಾ ಇರ್ತಾರೆ, ಯಾವಾಗಲೂ ಒಳ್ಳೆ ವಿಡಿಯೋ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಅವ್ರದ್ದೊಂದು ಟೀಮ್ ಸ್ಪಿರಿಟ್ ಇದೆ. ಯಶವಂತ್ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ಅವ್ರ ಟೀಮನ್ನ ಎಲ್ಲೂ ಬಿಟ್ಕೊಡಲ್ಲ. ದ್ಯಾಟ್ ಐ ಹ್ಯಾವ್ ಸೀನ್ ಸೋ ಮೆನಿ ಟೈಮ್ಸ್, ತುಂಬ ಸರ್ತಿ ನೋಡಿದ್ದೀನಿ. ಸೊ ಅದಕ್ಕೋಸ್ಕರ ಅವ್ರನ್ನ ಸಪೋರ್ಟ್ ಮಾಡಿ. ಅವ್ರು ಬೆಳೆದ್ರೆ ನಾವೆಲ್ಲ ಬೆಳೆದಂಗೆ. ಕಷ್ಟಪಟ್ಟು ಆಡಿರೋದು ನಾವು, ಮೆಡಲ್ಗಳನ್ನ ಮಾತ್ರ ಇವ್ನ ಹಾಕಿಸ್ಕೊಂತವನೆ. ಒಳ್ಳೆ ಇವ್ರು ಬಕ್ರಗಳು ಇಲ್ಲಿ ನೋಡು, ನನ್ನ ಫ್ರೆಂಡ್ಸ್ ನೋಡಿ ಕಲಿಯಲು ಆಡಿಲ್ಲ ಅಂದ್ರೂ ನಾನು ಡೆಡಿಕೇಟ್ ಮಾಡ್ತವ್ರೆ. ನಿನ್ ಸೈಡ್ಗೆ ಹೋಗೋ ತಗೊಳ.
ಇವ್ ನೋಡಿ ಬೇಡ್ಲಕ್ ಸಕ್ಸಸ್ ಇವನ್ ಹಾಕಿದ್ದೀನಿ ಅವ್ನ್ಗೆ ಆಗ್ತಾವನೆ. ಪ್ರೀತಿ ಅಭಿಮಾನ ಎಲ್ಲ ಮನ್ಸಲ್ಲಿ ಇರ್ಲಿ. ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಆಕಾಶ್ ದೊಡ್ಡ ಮನ್ಸು ಇಲ್ಲಿ. ಆಕಾಶ್ ಏನು ಆಗ್ತಲ್ಲ, ಯಾಕಂದ್ರೆ ನಮ್ ಕಷ್ಟಪಟ್ಟು ಗೆದ್ದಿರೋದು ನಾವ್ ಮಾತ್ರನೇ ಇರ್ಬೇಕು, ಬೇರೆಯವ್ರಿಗೆಲ್ಲ ಕೊಡ್ಬೇಡ. ಬೇರೆಯವನ ನಾನು ನಾಡ್ ಗೆಲ್ಬೇಕಪ್ಪ, ಕಷ್ಟ ಪಡ್ಬೇಕು. ನೀವೆಲ್ಲ ಗೆದ್ರೆ ನಾನ್ ಗೆದ್ದಂಗೆ ಕಣೋ. ಈ ಸಲ ಲಾಸ್ಟ್ ರನ್ನಿಂಗ್ ರೇಸ್ ಯಾರು ಮಾಡುವ ಅಂತ ಅಂದಿದ್ವಿ, ಅದು ಕಲಿಬೇಕಂತೆ ರನ್ನಿಂಗ್ ರೇಸ್ ಮಾಡೋದು. ಆಕ್ಚುಲಿ ನಿನ್ ಮುಂದೆ ಅದೇ ಕಣೋ ಮಾಡೋದು. ಏನು ಕೇಳು, ಯಾರು ಪಟಾಯಿಸಿ ಓಡೋಗದೈತೆ ನಿನ್ ಬುದ್ಧಿ. ನಾನು ಓಡೋಗಲ್ಲಪ್ಪ, ಓಡಿಸ್ಕೊಂಡು ಕರ್ಕೊಂಡ್ ಬರ್ತೀನಿ. ಅದೇ ಓಡೋಗದೆ ಕಾರಲ್ಲಿ. ಇವರೆಲ್ಲ ಮೆಡಲ್ ಹಾಕಿ ಪ್ರೀತಿ ಅಭಿಮಾನ ತೋರ್ಸ್ಕೊಂಡ್ರೆ ನಮ್ಮ ಆಕಾಶ್ ಮೆಡಲ್ ಹಾಕ್ತೇನೆ. ಅವ್ನ ಮನ್ಸು ದೊಡ್ಡದು, ಮನ್ಸಲ್ಲಿ ಇಟ್ಕೊಂಡವನೆ ಪ್ರೀತಿ ಅಭಿಮಾನನ. ನೋಡಿ ಎಷ್ಟು ದೊಡ್ಡದು ಅವ್ನ ಮನ್ಸು. ಸೊ ನೋಡಿದ್ರಲ್ಲ ಎಷ್ಟೆಲ್ಲ ಎಂಜಾಯ್ ಮಾಡ್ತವ್ರೆ ಅಂತ. ಒಂದ್ ಕಡೆ ನೋಡಿದ್ರೆ ಖುಷಿ ಆಗುತ್ತೆ, ಬಟ್ ಇನ್ನೊಂದ್ ಕಡೆ ಬೇಜಾರಾಗ್ತದೆ. ಯಾಕೆ ಬೇಜಾರು ಅಂತಂದ್ರೆ ಈ ಸಲ ನಾವು ಫೈನಲ್ ಇಯರು. ಇನ್ನೊಂದು ಹೆಚ್ಚು ಅಂತಂದ್ರೆ ಒಂದು 8 ತಿಂಗಳು ಈ ಕಾಲೇಜಲ್ಲಿ ಇರ್ಬೋದು ಅಷ್ಟೇ ನಾವು. ಸೊ ಅದ್ ನೆನ್ಸ್ಕೊಂಡ್ರೆ ಬೇಜಾರಾಗ್ತದೆ. ಬೇಜಾರಾಗ್ಬೋದು, ನನಗೆ ಬೇಜಾರಾಗಲ್ಲ. ಯಾಕಂತಂದ್ರೆ ನಾನು MCA ಮಾಡ್ತೀನಿ. ಇದು ನಮ್ಮ ಲಾಸ್ಟ್ ಸ್ಪೋರ್ಟ್ಸ್ ಮೀಟು. ಸೊ ಒಂದ್ ಕಡೆ ಖುಷಿ, ಒಂದು ಕಡೆ ಬೇಜಾರು. ಆಕ್ಚುಲಿ ನಾನು ಸ್ಟಡೀಸ್ ಮಾಡೋದಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ದೊಡ್ಡವ್ರು ಹೇಳೋರಲ್ಲ, ಆ ಕಿರ್ಚಾಟ, ಕೂಗಾಟ, ಫ್ರೆಂಡ್ಸ್ ಜೊತೆ ಇಲ್ಲಿ ಅವ್ರು ನಮ್ಮ ಫ್ರೆಂಡ್ಸ್ ಅಲ್ಲ. ನಿಜವಾಗ್ಲೂ ನಾವು ನಮ್ಮ ಕ್ಲಾಸಲ್ಲಿ ಯಾರನ್ನ ಮಿಸ್ ಮಾಡ್ಕೋತೀವೋ ಇಲ್ವೋ, ಆಕಾಶ್ನ ಮತ್ತು ನಮ್ಮ ಕ್ಲಾಸ್ ಟೀಚರ್ಸ್ನ ತುಂಬ ಮಿಸ್ ಮಾಡ್ಕೋತೀವಿ. ನೋಡೋಣ, ಇನ್ನೂ 8 ತಿಂಗಳಾಯ್ತಲ್ಲ, ಈಗಲೇ ಅದ್ರ ಬಗ್ಗೆ ತುಂಬ ಫೀಲ್ ಆಗಬಾರ್ದು, ಇನ್ನೂ ಎಂಜಾಯ್ ಮಾಡೋಣ. ಆ್ಯಕ್ಚುಲಾಗಿ ಈ ಸಲನೂ ಕೂಡ BCA ಗೆದ್ದಿರ್ಬೋದು ಅಂತ ಅಂದ್ಕೊಂಡಿದ್ದೀವಿ. BCA ಮತ್ತು BCom ಎರಡಕ್ಕೂ ತುಂಬ ಕಾಂಪಿಟೇಷನ್ ಇರುತ್ತೆ. ನಾವು ಬಂದಿರೋ 2 ವರ್ಷದಿಂದನೂ ಕೂಡ BCA ಗೆದ್ದಿದೆ ರೋಲಿಂಗ್ ಟ್ರೋಫಿ. ಸೊ ಈ ಸಲ ಯಾರು ಗೆಲ್ತಾರೆ ಯಾರು ಗೆಲ್ಲಲ್ಲ ಗೊತ್ತಿಲ್ಲ. ಬಿಕಾಸ್ ಈ ಸಲ BCA ಗೆದ್ರೆ ಹ್ಯಾಟ್ರಿಕ್, 3 ಸಲ ನಾವೇ ಗೆದ್ವಿ. ಈ ಸಲ ಸ್ವಲ್ಪ ತುಂಬಾ ಅಂದ್ರೆ ತುಂಬಾ ಕಾಂಪಿಟೇಷನ್. ನೋಡೋಣ ಯಾರು ಗೆಲ್ತಾರೆ ಅಂತ. ಯಾರು BCom ವರ್ಸಸ್ BCA ನಲ್ಲಿ BCom ಈಗ ನಮ್ಮ ಲೆಸನ್ 2 ವರ್ಷದಿಂದ BCA ಬಂದಿತ್ತು. 2 ವರ್ಷದಿಂದ BCA ಬಂದಿತ್ತು. ನಾಗರಾಜ್ ರೆಡಿ ಆಗ್ಬಿಟ್ಟಿದ್ದಾನೆ ಬರೋದಕ್ಕೆ. ನಾನು ಹೇಳೇ ಇಲ್ಲಲ್ಲ ನಿಮ್ಗೆ ಬಂದು BCA ಬಂತು ಅಂತ. 2 ವರ್ಷದಿಂದ BCA ಬಂದಿತ್ತು. 3ನೇ ವರ್ಷ BCom ರಂಗದ ಆಗ್ಲೇ ಎಲ್ಲರೂ BCom ಅಂತ ಕಿರ್ಚಾಡ್ತಾ ಇದ್ರು ರಿಸಲ್ಟ್ ಅನೌನ್ಸ್ ಮಾಡೋಕ್ಕೂ ಮುಂಚೆ. ಅದಕ್ಕೆ ಹೇಳೋದು ಗೆಲ್ಲಕ್ಕೂ ಮುಂಚೆ ಹಾರಾಡಬಾರ್ದು, ಗೆದ್ದ ಮೇಲೆ ಕೂಗಾಡಬಾರ್ದು ಅಂತ. ಸೊ ಫೈನಲಿ ನಮ್ಮ BCA ವಿನ್ ಆಗಿದೆ. ನಾವು ಬಂದಿರೋ 3 ವರ್ಷದಿಂದನೂ ಕೂಡ BCA ಗೆದ್ದಿರೋದು. ಈ ಸಲನೂ ಕೂಡ BCA ನಮ್ಮ ಆಕಾಶಿಂದ ಕಾಲ್ಚುಪ್ಪಿಂದ. ತುಂಬಾ ಈ ಸತಿ ಭಯ ಇತ್ತು ಏನಾಗುತ್ತೆ ಅಂತ, ಆದ್ರೂ ಫೈನಲಿ BCA ಗೆದ್ದಿದೆ. ತುಂಬಾ ಜಸ್ಟ್ ಒಂದು 9-10 ಪಾಯಿಂಟ್ಸ್ ಅಲ್ಲಿ ವಿನ್ ಆಗಿದೀವಿ. ಸೊ ಫುಲ್ ಖುಷಿ. ಇದೇ ಖುಷಿಗೆ ಆಕಾಶ್ ನಮ್ಗೆ ಇವತ್ತು ಪಾರ್ಟಿ ಕೊಡಿಸ್ತಾನೆ. ನಾಳೆ